ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಕ್ಯಾಪ್ಚರ್ ಲೈಫ್. ಇತ್ತೀಚೆಗಂತೂ ಶನಿವಾರ ಭಾನುವಾರ ಆದರೆ ನಾನ್ ವೆಜ್ ತಿನ್ನೋಕ್ಕೆ ಎಲ್ಲಿಗಪ್ಪ ಹೋಗೋದು ಅಂತ ಅನಿಸಿರುತ್ತೆ. ಸ್ವಿಗ್ಗಿ ಝೊಮ್ಯಾಟೋಲಿ ಆರ್ಡ್ರ್ ಮಾಡಿ ಮಾಡಿ ಬೋರಾಗಿ ಹೋಗಿದೆ. ಹಾಗಿದ್ರೆ ಎಲ್ಲಿಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ SNS ಸಂಭ್ರಮ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ನಮ್ಮ ಹೊಸಕರಳ್ಳಿ ಸರ್ಕಲಲ್ಲಿ ಹೊಸದಾಗಿ ಒಂದು ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು. ಸರಿ ಪಟಾಪಟ್ ಅಂತ ರೆಡಿಯಾಗಿ ಝೊಮ್ಯಾಟೊ ಮೊದಲು ಕ್ಲೋಸ್ ಮಾಡಿ ನಾವು ಹೊರಟಿದ್ದು SNS ಅಂದರೆ ಸಂಭ್ರಮ ನಾಟಿ ಸ್ಟೈಲ್ ಬಿರಿಯಾನಿ ರೆಸ್ಟೋರೆಂಟ್ಗೆ. ಈ ಅನ್ಲಿಮಿಟೆಡ್ ಬಿರಿಯಾನಿ ಅನ್ಲಿಮಿಟೆಡ್ ಚಿಕನ್ ಅನ್ನೋ ಕಾನ್ಸೆಪ್ಟ್ ನಂಗೆ ಪರ್ಸ್ನಲಿ ಇಷ್ಟ ಆಗಲ್ಲ, ಯಾಕಂದರೆ ಅಲ್ಲಿ ತಿನ್ನೋದಕ್ಕಿಂತ ವೇಸ್ಟ್ ಮಾಡೋರೇ ಜಾಸ್ತಿ. ಈ ಅನ್ಲಿಮಿಟೆಡ್ ಚಿಕನ್ ಅನ್ನೋ ರೆಸ್ಟೋರೆಂಟ್ಗಳ ಮಧ್ಯೆ ಸಂಭ್ರಮ ನಾಟಿ ಸ್ಟೈಲ್ ಬಿರಿಯಾನಿ ನನಗಂತೂ ಒಳ್ಳೆ ಪಾಕೆಟ್ ಫ್ರೆಂಡ್ಲಿ ರೆಸ್ಟೋರೆಂಟ್ ಅಂತ ಅನಿಸ್ತು. ಇಲ್ಲಿ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಸೂಪರ್ ಆಗಿತ್ತು. ಬಿರಿಯಾನಿ ಅಷ್ಟೇ ಅಲ್ಲ, ನಾನ್ ವೆಜ್ ಐಟಮ್ಸ್ ಎಲ್ಲಾನು ಒಂದಕ್ಕಿಂತ ಒಂದು ಸೂಪರ್. ಒನ್ ಮೋರ್ ಅನ್ಬೇಕು, ಅಷ್ಟು ಚೆನ್ನಾಗಿತ್ತಪ್ಪ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ಓನರ್ ಹತ್ರ ಹಾಗೆ ಮಾತಾಡ್ಕೊಂಡು ಒಂದು ಒಳ್ಳೆ ಬಿರಿಯಾನಿ ತಿನ್ಕೊಂಬರೋಣ. ನಮ್ಮ ಜೊತೆ ಸಂಭ್ರಮ ನಾಟಿ ಸ್ಟೈಲ್ ಓನರ್ ಇದ್ದಾರೆ ಸರ್. ನಮಸ್ತೆ ಸರ್. ಆಕ್ಚುಲಿ ಒಂದು 20 days ಆಯ್ತು ಓಪನ್ ಆಗಿ. ನಾವು ಅದು ಈ ತರ ನಾಟಿ ಸ್ಟೈಲ್ ಆಂಬಿಯನ್ಸ್ ಎಲ್ಲೂ ಇಲ್ಲ. ನಾಟಿ ಸ್ಟೈಲ್ ಅಂತಂದ್ರೆ ರೆಗ್ಯುಲರ್ ಆಗಿ ನಿಮ್ಗೆ ಹೊರಗಡೆ ಎಲ್ಲ ಬೇರೆ ತರ ಆಂಬಿಯನ್ಸ್ ಇರುತ್ತೆ. ಹೌದು. ನಾವು ಇದನ್ನ ಕೆಫೆ ಸೆಟಪ್, ಕೆಫೆ ಇರೋದ್ನ ಅದನ್ನೇ ನಾಟಿ ಸ್ಟೈಲ್ ಮಾಡ್ಬೇಕು ಅಂತ ಅನ್ಕೊಂಡು ನಾಟಿ ಸ್ಟೈಲ್ ಆಗಿ ಮಾಡಿದ್ವಿ. ಜನಕ್ಕೆ ಕಸ್ಟಮರ್ ಬಂದವ್ರಿಗೂ ಆಂಬಿಯನ್ಸ್ ಬೇಕು. ಇವಾಗ ಅಫಿಷಿಯಲ್ ಕಸ್ಟಮರ್ಸ್, ಇವಾಗ ಬೇರೆ ಕಸ್ಟಮರ್ಸ್ ಎಲ್ಲಾರ್ಗು ಏನಂದ್ರೆ ನಾಟಿ ಸ್ಟೈಲ್ ಅಂದ್ರೆ ಕೆಳಗಡೆ ಮಾಮೂಲಿ ನಾರ್ಮಲ್ ಅಷ್ಟೇ ನಾಟಿ ಸ್ಟೈಲ್. ಈ ತರ ಎನ್ವೈರನ್ಮೆಂಟ್ ಎಲ್ಲೂ ನಾಟಿ ಸ್ಟೈಲ್ ಇಲ್ಲ. ಇನ್ಫ್ಯಾಕ್ಟ್ ನಾನು ಬಂದಾಗ ಅಬ್ಸರ್ವ್ ಮಾಡಿದೆ, ನಂಗೆ ಇನಿಷಿಯಲಿ ಬಂದಾಗ ಒಂದ್ಸರಿ ಕನ್ಫ್ಯೂಸ್ ಆಯ್ತು ಒಳಗಡೆ ಬಂದಾಗ, ಕೆಫೆನಾ ಇಲ್ಲ ರೆಸ್ಟೋರೆಂಟ್ ಇದು ಅಂತ. ಆಕ್ಚುಲಿ ಕೆಫೆ ಇದಿದ್ನ ಇವಾಗ ನಾವು ಹೋಟ್ಲಾಗಿ ಕನ್ವರ್ಟ್ ಮಾಡಿರೋದು. ಬಟ್ ನಮ್ ಥಾಟ್ ಏನಂತಂದ್ರೆ ಇವಾಗ ನಾವು ಬೇರೆದೆಲ್ಲ ಮಾಡ್ಬೋದಿತ್ತು. ಇವಾಗ ಆಂಧ್ರ ಸ್ಟೈಲ್ ಎಲ್ಲ ಮಾಡ್ಬೋದು. ನಾಟಿ ಸ್ಟೈಲ್ ಏನಕ್ಕೆ ಮಾಡಿದ್ವಿ ಅಂತಂದ್ರೆ, ಈ ನಾಟಿ ಸ್ಟೈಲ್ಗೆ ಜನಕ್ಕೆ ಹೊರಗಡೆ ಹೋಗಿ ಫ್ಯಾಮಿಲಿಗೆ ಚಿಕ್ಕ ಹೋಟ್ಲೆ ಅಷ್ಟೇ ನೋಡಿರೋದು. ಫ್ಯಾಮಿಲಿ ಈ ನಾಟಿ ಸ್ಟೈಲ್ ಹೋಟ್ಲು ಎಲ್ಲೂ ದೊಡ್ಡದಾಗಿಲ್ಲ. ಹೌದು, ಎಲ್ಲೇ ನೋಡಿದ್ರು ಎಲ್ಲ ಚಿಕ್ಕದೆ. ಬಟ್ ಈ ತರ ಆಂಬಿಯನ್ಸ್ ಎಲ್ಲೂ ನಾಟಿ ಸ್ಟೈಲ್ ಹೋಟೆಲ್ಸ್ ಇಲ್ಲ. ನಾವು ಅದೊಂದು ಥಾಟ್ ಇಟ್ಕೊಂಡು ಇದನ್ನ ಮಾಡಿರೋದು. ನಿಮ್ಗೆ ಹೇಗೆ ಇದು ಈ ಫೀಲ್ಡ್ ನಮ್ಗೆ ಹೊಸ್ತೆ. ಆಲ್ ಆಫ್ ಅ ಸಡನ್ ನಾವು ಈ ಫೀಲ್ಡ್ ಬಂದಿರೋದು. ಬಟ್ ಇವಾಗ ನಮ್ದು ಸ್ಟಾರ್ಟ್ಅಪ್. ಬೆಳಿಗ್ಗೆ ಬುಧವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಕಾಲ್ ಸೂಪು, ಇಡ್ಲಿ, ಕೈಮಾ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ಬ್ರೇಕ್ಫಾಸ್ಟ್ ಐಟಮ್ಸ್ ಒಂದು 8 o'clock ರೆಡಿ ಇರುತ್ತೆ. ಇನ್ ಮಿಕ್ಕಿದ ಡೇ ಎಲ್ಲ ಈವ್ನಿಂಗ್ ನೈಟ್ ಇರುತ್ತೆ. ಲಂಚ್ ಡಿನ್ನರ್ಗೆ. ಸೊ ಐ ಥಿಂಕ್ ತುಂಬಾ ಜನ ಈ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇಡ್ಲಿ ಕಾಲ್ ಸೂಪ್ಗೆ ತುಂಬಾ ಕಡೆ ಹೋಗೋದು ನೋಡಿದ್ವಿ. ಇನ್ಫ್ಯಾಕ್ಟ್ ಇಲ್ಲಿಂದ ಹೊಸಕೋಟೆಗೆ ಬೆಳಗ್ಗೆ ಬಿರಿಯಾನಿ ತಿನ್ನಕ್ ಹೋಗ್ತಾರೆ ತುಂಬಾ ಜನ. ನಾವು ಅದಕ್ಕೆ ಸರ್ ಇವಾಗ ನಮಗೂ ಜನ ಒಂದ್ ಸ್ವಲ್ಪ ಒಬ್ರು ಹೇಳಿದ್ರೆ ನಾವು ಹೊಸಕೋಟೆ ತುಂಬಾ ದೂರ ಅನ್ನೋರು ದಯವಿಟ್ಟು ಹೊಸಕರಳ್ಳಿ KTM ಶೋರೂಮ್ ಎದುರುಗಡೆನೆ ಮೇಲ್ಗಡೆ ಬಿಲ್ಡಿಂಗ್ ಇದೆ. ಸೊ ಖಂಡಿತ ಇಲ್ಲಿ ಬಂದು ಟ್ರೈ ಮಾಡಿ. ನಾಟಿ ಸ್ಟೈಲ್ ಎಲ್ರಿಗೂ ಇಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ನನಗೂ ಇಲ್ಲಿ ಬಂದ್ಮೇಲೆ ಅನ್ಸಿದ್ದು, ಈ ಸ್ಟೈಲ್ ನೋಡಿದಾಗ, ಈಗ ನೋಡಿ ನಾಟಿ ಸ್ಟೈಲ್ ಅಂತ ಈಗ ನಾವೇನು ಹೇಳ್ತಿದೀವಲ್ಲ, ಈ ಫುಡ್ ಸ್ಪೆಷಲಿ ಯಂಗರ್ ಜನರೇಷನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಈ ಕೆಫೆ ಮಾಡೆಲ್ ಏನಿದಿಲ್ಲ, ಕೆಫೆ ಮಾಡೆಲ್ ವಿತ್ ನಾಟಿ ಸ್ಟೈಲ್ ಏನಿದಿಲ್ಲ, ಇಟ್ ಇಸ್ ವೆರಿ ಯೂನಿಕ್. ಆಕ್ಚುಲಿ ತುಂಬಾ ಜನ ಮಾಡಲ್ಲ ಇದನ್ನ, ಇವ್ರು ಮಾಡಿದ್ದಾರೆ. ಸರ್ ಐ ಥಿಂಕ್ ಆಲ್ ದ ಬೆಸ್ಟ್, ನಿಮ್ಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಜನ ಒಂದಷ್ಟು ಜಾಸ್ತಿ ಜನ ಬರ್ಲಿ. ಓಕೆ ಸರ್, ಖಂಡಿತ ಸರ್. ಈಗ ಹೋಗಿ ಫುಡ್ ಟ್ರೈ ಮಾಡೋಣ. ಓಕೆ ಸರ್, ಹೋಗೋಣ ಬರ್ರಿ. ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಒಂದು ಬಂದಿದೆ, ಮೇಡಮ್ಗೆ ಮಟನ್ ಬಿರಿಯಾನಿ ಒಂದು ಬಂದಿದೆ. ಟೇಸ್ಟ್ ಮಾಡಿ ರಿವ್ಯೂ ಆಗಿದೆ ಅಂತ ಹೇಳ್ತೀವಿ. ಈಗ ಬಿರಿಯಾನಿ ಟ್ರೈ ಮಾಡ್ತೀರಾ? ಎಸ್. ಗುಡ್ ನೋ, ತುಂಬಾ ಚೆನ್ನಾಗಿದೆ. ಚಿಕನ್ ಅಂತೂ ತುಂಬಾ ಸಾಫ್ಟ್ ಆಗಿದೆ. ಮಟನ್ ಇಸ್ ಆಲ್ಸೋ ರಿಯಲಿ ನೈಸ್. ತುಂಬಾ ಚೆನ್ನಾಗಿದೆ. ಮೇಡಮ್ಗೆ ಮಟನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ನಾಟಿ ಸ್ಟೈಲ್ ಮಟನ್ ಪೀಸಸ್ ಕೂಡ ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಜ್ಯೂಸಿ ಆಗಿದೆ. ಮಟನ್ ಫ್ಲೇವರ್ ಚೆನ್ನಾಗಿದೆ. ಟ್ರೈ ಮೀನ್ ವೆಲ್ ಮಟನ್ ರೈಸ್ ಒಂಚೂರು ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ಬಿಕಾಸ್ ಕಲರ್ ಇದು ಗ್ರೀನ್ ಇದೆ, ಅದು ಆರೆಂಜ್ ಎಲ್ಲ ಸಿ.
ಚೆನ್ನಾಗಲ್ಲ. Chicken is also nice. ನೀವು ಆಕ್ಚುಲಿ ಕೇಳ್ಬೋದು ಇದ್ಯಾಕೆ ಗ್ರೀನ್ ಇದೆ ಅದ್ಯಾಕೆ ಆರೆಂಜ್ ಕಲರ್ ಇದೆ ಅಂತ. ಯೂಶಲಿ ನಾಟಿ ಸ್ಟೈಲ್ ಚಿಕನ್ ಅಲ್ಲಿ ಏನ್ ಮಾಡ್ತಾರೆ, ಕೆಲವರು ಪುದೀನ ಪಾಲಕ್ ಇದೆಲ್ಲ ಯೂಸ್ ಮಾಡ್ತಾರೆ. ಐ ಥಿಂಕ್ ಈ ರೈಸು ಪಾಲಕ್ ಅಲ್ಲಿ ಮಾಡಿದ್ದಾರೆ, ಸೊ ಅದಕ್ಕೆ ಅಷ್ಟು ಟೇಸ್ಟಿಯಾಗಿ ಗ್ರೀನ್ ಕಲರ್ ಆಗಿ ಬಂದಿದೆ. ವಿತ್ ಬಿರಿಯಾನಿ ಏನೋ ಆಯ್ತು, ಇನ್ನೂ 4 ಐಟಮ್ ಕೊಟ್ಟಿದ್ದಾರೆ, ಅದನ್ನ ಟ್ರೈ ಮಾಡೋಣ. Yeah. ಓಕೆ. Hmm. ಸೊ ಇದು ಗುಂಟೂರು ಚಿಕನ್ನು, ಇದನ್ನು ಟ್ರೈ ಮಾಡಿ ನೋಡೋಣ ಹೇಗಿದೆ ಅಂತ. ನನಗೆ ಬೋನ್ ಪೀಸಪ್ಪ, ನನಗೆ ಬೋನ್ ಪೀಸ್ ಹೋಗಿ. ಸ್ಪೈಸಿ ಬಾಯಲ್ಲಿ ಹಾಕೊಂಡಿದ ತಕ್ಷಣ ಐ ಥಿಂಕ್ ಆ ಫ್ಲೇವರ್ಸ್ ಎಲ್ಲ ಒಟ್ಟಿಗೆ ಇಟ್ ಇಸ್ ಬರ್ಸ್ಟಿಂಗ್ ಔಟ್. ಅಷ್ಟು ಚೆನ್ನಾಗಿದೆ. ನೋ ಐ ಥಿಂಕ್ ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಗುಂಟೂರು ಚಿಕನ್ ಟ್ರೈ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಟ್ರೈ ಮಾಡೋಣ, ಮಟನ್ ಪೆಪ್ಪರ್ ಟ್ರೈ ಮಾಡೋಣ. ಸೊ ದಿಸ್ ಇಸ್ ಮಟನ್ ಪೆಪ್ಪರ್. ಟ್ರೈ ಕ್ಯಾನ್ ಸೇ ಹೆಂಗಿದೆ ಅಂತ. ಅಲ್ಲಿ ನಮಗೆ ಟೇಕ್ ಸ್ಮಾಲ್ ಪೀಸ್. ಐ ಥಿಂಕ್ ಕೀ ಇಂಗ್ರೀಡಿಯೆಂಟ್ ಯಾವುದೇ ಮಟನ್ ಆಗಲಿ ಅದೆಷ್ಟು ಟೆಂಡರ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾವಾಗಲೂ. ಸೊ ಮಟನ್ ಟೇಸ್ಟ್ ಇರೋದೇ ಅದು ಟೆಂಡರ್ನೆಸ್ ಮೇಲೆ. ಗುಡ್ ಅಲ್ಲ? Really nice. ಇದು ತಿಂದ ತಕ್ಷಣ ಖಾರ ಗೊತ್ತಾಗಲ್ಲ. ಇದು ಸ್ಪೈಸಿ ಇದೆ ಬಟ್ ರಿಯಲಿ ನೈಸ್. ಆಕ್ಚುಲಿ ತಿಂದಿದ ತಕ್ಷಣ ಖಾರ ಗೊತ್ತಲ್ಲ, ಅದಾಗಿದ್ದು ಒಂದು 2-3 ಸೆಕೆಂಡ್ಸ್ಗೆ ಅದು ಆಕ್ಚುಲ್ ಖಾರ ಟೇಸ್ಟ್ ಎಲ್ಲ ನೀಟಾಗಿ ಗೊತ್ತಾಗ್ತದೆ. ಯಾ ಚೆನ್ನಾಗಿದೆ ಮಟನು. ನೆಕ್ಸ್ಟ್ ಟ್ರೈ ಮಾಡೋಣ. ಇನ್ನೂ 2 ಐಟಮ್ ಇದೆ. ಇದು ಮಟನ್ ಕುರ್ಮಾ, ಇದನ್ನ ಟ್ರೈ ಮಾಡೋಣ. ಓಕೆ. ತುಂಬಾ ಸ್ಪೈಸಿ ಇರಲ್ಲ ಅನ್ಸುತ್ತೆ, ತರ್ಸಿ. ಇದು ಮೈಲ್ಡ್ ಆಗಿ ಇದೆ, ನಾಟ್ ಮಚ್ ಸ್ಪೈಸಿ. ಆಬ್ವಿಯಸ್ಲಿ ನೀನು ಪೆಪ್ಪರ್ ಕಂಪೇರ್ ಮಾಡಿದ್ರೆ ಇದು ಅಷ್ಟು ಸ್ಪೈಸಿ ಇಲ್ಲ, ಬಟ್ ಟೇಸ್ಟ್ ವೈಸ್ ಇಟ್ ಇಸ್ ವೆರಿ ಗುಡ್. ಆಕ್ಚುಲಿ ರೈಸ್ ಜೊತೆ ಟ್ರೈ ಮಾಡ್ತಿದ್ದೇನೆ ಈಗ. ಯಾ ಇವಾಗ ಫ್ಲೇವರ್ಸ್ ಚೆನ್ನಾಗಿ ಆಡ್ ಆಗ್ತಿದೆ. ಇನ್ನೊಂದು ಐಟಮ್ ಇದೆ ಲಾಸ್ಟ್, ಸಾರಿ ಇದು ಬಿಟ್ಟು ಇನ್ನೊಂದು ಐಟಮ್ ಇದೆ ಅದಕ್ಕೆ ಮುಂಚೆ. ಇದು ಚಿಕನ್ ಮಟನ್? ಇದು ಚಿಲ್ಲಿ ಚಿಕನ್. ಸೊ ಚಿಲ್ಲಿ ಚಿಕನ್ ನೈಸ್. ಮೇಡಮ್ ಯಾವಾಗಲೂ ಎಲ್ಲಾದರೂ 2 ಐಟಮ್ ಆರ್ಡರ್ ಮಾಡೋದು, ಒಂದು ಬಿರಿಯಾನಿ, ಇನ್ನೊಂದು ಕಬಾಬ್. ಸೊ ಇನ್ನೊಂದು ಫೈನಲಿ ಒಂದು ಕಬಾಬ್ ಮಾಡಿದ್ದಾರೆ, ಅದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ. ತಗೊಳ್ಳಿ ಮೇಡಮ್, ನಿಮ್ಮ ಫೇವ್ರೆಟ್ ಕಬಾಬ್. ಥ್ಯಾಂಕ್ ಯು. ನೀವು ಬೇರೆ ಹೋಟೆಲ್ಸಲ್ಲಿ ಯೂಶಲಿ ಕಬಾಬ್ ಟ್ರೈ ಮಾಡಿದಾಗ ನಿಮ್ಗೆ ಆ ಕಲರು ಇದೆಲ್ಲ ಕಾಣುತ್ತೆ, ಬಟ್ ಇಲ್ಲಿ ನ್ಯಾಚುರಲ್ ಮಸಾಲಾಸ್ ಯೂಸ್ ಮಾಡಿ ಅದು ಕಬಾಬ್ಗೆ ಏನೇನು ರೆಗ್ಯುಲರ್ ಮಸಾಲ ಯೂಸ್ ಮಾಡಬೇಕು ಅದನ್ನು ಮಾಡಿದ್ದಾರೆ. ಇಟ್ ಈಸ್ ವೆರಿ ಟೇಸ್ಟಿ, ಸ್ಪೆಷಲಿ ಕರ್ಬೇವಿದೆ, ಇಟ್ ಈಸ್ ಆ್ಯಡಿಂಗ್ ಮೋರ್ ಟೇಸ್ಟ್. ಚಟಾಪಟ ಚಟಾಪಟ. ಬೆಳ್ಳುಳ್ಳಿ ಕಬಾಬ್ ಅಲ್ಲ, ರೆಗ್ಯುಲರ್ ಕಬಾಬ್. ಯೂಶಲಿ ಸ್ವಿಗ್ಗಿ ಝೊಮ್ಯಾಟೊ ಹಂಗೆಲ್ಲ ಆರ್ಡರ್ ಮಾಡ್ತಿಲ್ಲ, ಇದೇ ಥರ ಟೇಸ್ಟ್ ಸಿಗುತ್ತಾ ಅಲ್ಲಿ ಸ್ವಲ್ಪ ತಣ್ಣಗಾಗಿ ಬರುತ್ತೆ, ಇಲ್ಲಿ ಬಿಸಿ ಬಿಸಿ ಕೊಡ್ತಿದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ಎಕ್ಸ್ಟ್ರಾ ಚಾರ್ಜಸ್, ಡೆಲಿವರಿ ಚಾರ್ಜಸ್ ಪೇ ಮಾಡ್ಬೇಕಾಗತ್ತೆ. ಐ ಥಿಂಕ್ ಇಲ್ಲಿ ರೀಸನಬಲ್ ರೇಟ್ ಇದೆ ಅಂಡ್ ಅಫೋರ್ಡಬಲ್ ಇದೆ. ಇಟ್ಸ್ ಟೇಸ್ಟ್ ಇಸ್ ಆಲ್ಸೋ ಯಮ್ಮಿ. ಮನೆಯಲ್ಲಿ ಹೆಂಗ್ ಮಾಡ್ತಾರೆ ನಂಗೆ ಐ ಥಿಂಕ್ ಅದೇ ಫೀಲ್ ಬರ್ತದೆ, ಮನೆ ಊಟ ತಿನ್ನೋ ತರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಆಕ್ಚುಲಿ. ಈಗ ನೋಡಿ, ಯಾವುದೇ ಹೋಟೆಲ್ಗೆ ಹೋದಾಗ ಇಲ್ಲ ಯಾವುದೋ ಪ್ಲೇಸಸ್ಗೆ ಹೋದಾಗ, ಈ ಥರ ರೆಸ್ಟೋರೆಂಟ್ಸ್ಗೆ ಹೋದಾಗ ನಿಮ್ಗೆ ಆ ರೆಸ್ಟೋರೆಂಟ್ ಫೀಲ್ ಬಿಟ್ಟು ಮನೆ ಫೀಲ್ ಅದು ಆ ಫುಡ್ ಸಿಕ್ಕರೆ ನಿಮಗೆ ಇಟ್ ಇಸ್ ವೆರಿ ಗುಡ್. ಇಲ್ಲಂತೂ ನಂಗೆ ಆ್ಯಕ್ಚುಲಿ ನಾವು ಮನೇಲಿ ಹೇಗೆ ಮಾಡ್ತೀವಿ, ನಾವು ಜೆ ಪಿ ನಗರಲ್ಲಿ ಹೆಂಗೆ ಮಾಡ್ತೀವಿ, ಸೇಮ್ ಅದೇ ಟೇಸ್ಟೇ ಇದೆ. ಸೊ ಇಷ್ಟ ಆಯ್ತಾ ಫುಡ್ ಎಲ್ಲ? ಸಖತ್ ಇಷ್ಟ ಆಯ್ತು. ಐ ಥಿಂಕ್ ನಾವು ಐ ಡೋಂಟ್ ರಿಗ್ರೆಟ್ ಕಮಿಂಗ್ ಹಿಯರ್.
ನಾನು ಸ್ವಿಗ್ಗಿಲ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಕರ್ಕೊಂಡ್ ಬಂದಿದ್ದಕ್ಕೆ. ಸೊ ದ ರೆಸ್ಟೋರೆಂಟ್ ಇಸ್ ರಿಯಲಿ ಗುಡ್. ರೆಸ್ಟೋರೆಂಟ್ ನೇಮ್ ಇಸ್ SNS ಅಂತ. SNS ಅಂದ್ರೆ ಸಂಭ್ರಮ ನಾಟಿ ಸ್ಟೈಲ್. ಸೊ ನಿಂಗೆ ಒಳ್ಳೆ ನಾಟಿ ಫುಡ್ ಸಿಗುವಂತ ಜಾಗ, ಒಳ್ಳೆ ಹೊಟ್ಟೆಗೆ ಸಂಭ್ರಮ. ಇನ್ನು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಊಟ ಎಂಜಾಯ್ ಮಾಡೋಕ್ಕಾಗಲ್ಲ. ಜಾಗ ಎಲ್ಲಿ ಅಂತ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ. ಗೂಗಲ್ ಮ್ಯಾಪಲ್ಲಿ ಅದೊಂದು ಹಾಕಿದ್ರೆ ಸಾಕು, ನಿಮಗೆ ಸ್ಟ್ರೈಟ್ ಅವೇ ಕರ್ಕೊಂಡ್ ಬರುತ್ತೆ. ಸೊ ಇನ್ನೂ ಕನ್ಫ್ಯೂಸ್ ಆದ್ರೆ ನಿಮಗೆ ಹೊಸಕೆರಳ್ಳಿ ಕ್ರಾಸ್ KTM ಶೋರೂಮ್ ಇದೆಯಲ್ಲ, ಅದ್ರ ಆಪೋಸಿಟ್ ಮೇಲ್ಗಡೆ ಬಿಲ್ಡಿಂಗ್ ಅಲ್ಲಿದೆ. ಸೊ ಎಲ್ಲರೂ ಬನ್ನಿ, ನೀವು ಎಂಜಾಯ್ ಮಾಡಿ ಫುಡ್ನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅವ್ರನ್ನೂ ಇಲ್ಲಿ ಕರ್ಕೊಂಬನ್ನಿ. ವೀಕ್ ಡೇ ಯಾವ ದಿನ ಆದರೂ ಓಕೆ, ಕರ್ಕೊಂಬಂದು ಮಟನ್, ಚಿಕನ್ ಎಲ್ಲ ನಾಟಿ ಸ್ಟೈಲ್ ರಿಲೇಟೆಡ್ ಏನೇ ಐಟಮ್ಸ್ ಬೇಕಾದರೂ ಇಲ್ಲಿ ಬಂದು ಟ್ರೈ ಮಾಡಿ. ಸೊ ಸಿ ಯು ಅಂಟಿಲ್ ನೆಕ್ಸ್ಟ್ ಇನ್ನೊಂದು ಫುಡ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ನಾನು ಊಟ ಮಾಡೋದು ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿಗೆ ಕಟ್ ಮಾಡೋಣ. ಓಕೆ, ಬಾಯ್ ಬಿಡ. ಬಾಯ್. ವಿಡಿಯೋ ಕಟ್ ಮಾಡೋಣ ಅನ್ಕೊಂಡೆ, ಬಟ್ ಆದರೆ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್, ಅವರೊಬ್ರು ರಿವ್ಯೂ ತಗೊಳ್ಳೋಣ ಹೇಗಿದೆ ಅಂತ. ಬನ್ನಿ ಸರ್, ಓಡ್ ಬನ್ನಿ. ನನ್ನ ತಂಗಿ ಮಗ ಇವನು. ಓಕೆನಾ ಜಾಣು, ಚಿಚಿ ತಿಂತೀಯಾ? ತಿನ್ಬಿಟ್ಟು ಹೆಂಗಿದೆ ಅಂತ ಹೇಳ್ಬೇಕು. ಓಕೆ, ಪಕ್ಕ ಹೇಳ್ತೀಯಾ? ನೋಡಿ ಕ್ಯಾಮ್ರಾ ನೋಡಲ್ಲಿ. ಹಾಯ್ ಹೇಳು ಕ್ಯಾಮ್ರಾಗೆ. ಹಾಯ್ ಅದ್ಬಿಡು, ಹಾಯ್ ಹೇಳೋ. ಹಾಯ್. ಸರಿ, ಚೀಚಿ ತಿನ್ನು. ಹೆಂಗಿದೆ ಚೀಚಿ? ಹೆಂಗಿದೆ ಚೀಚಿ? ಹೇಳು. ಸೂಪರ್ ಆಗಿದೆ ಅಂತೆ ಚೀಚಿ. ಸೂಪರ್.